ನಮ್ಮಲ್ಲಿ ಉಡುಪಿ ಮ್ಯಾಂಗ್ಳೂರು ಡಿಸ್ಟ್ರಿಕ್ಟಿನ ಜನ ಹೆಚ್ಚಾಗಿ ಬೇಯಿಸಿದ ತಿಂಡಿಗಳನ್ನು ಇಷ್ಟಪಡ್ತಾರೆ. ರೊಟ್ಟಿ ಚಪಾತಿಗಳೆಲ್ಲ ಬದಿಗೆ. ಆದರೆ ಇಡ್ಲಿ ದೋಸೆಯ ಯಾವ ವೆರೈಟಿ ಆದರೂ ಥರ ಥರದ ಇಡ್ಲಿಗಳನ್ನು ಥರದ ದೋಸೆಗಳನ್ನು ಮಾಡಿ ಸೇವಿಸುವುದೇ ಒಂದು ಪದ್ಧತಿ, ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಯೇ ಈ ಸಾಬು ಅಕ್ಕಿಯ ಇಡ್ಲಿಯನ್ನು ಇವತ್ತು ಅದಕ್ಕಾಗಿ ಮಾಡುವ ಅಂಥೇಳಿ ಹೊರಟಿದೆ ನೋಡಿ. ಸಾಬು ಅಕ್ಕಿ ಕಾಣಿಸ್ತಾ ಇದೆ, ಚೆನ್ನಾಗಿ ಮೆತ್ತಗೆ ಇಡ್ಲಿಗಳು. ಅದಕ್ಕೊಂದು ಕಾರ್ನನ್ನು ಹಾಗೆ ಮಿಕ್ಸ್ ಮಾಡಿ ನಾನು ಮಾಡಿದ್ದೇನಷ್ಟೇ. ಸೊ ಇಲ್ಲದಿದ್ದರೆ ಬೇರೆ ಯಾವ ತರಕಾರಿನೂ ಯೂಸ್ ಮಾಡ್ಬೋದು. ಏನೂ ಮಾಡ್ದೇನು ಸಾಫ್ಟಾಗಿ ಬರೀ ವೈಟ್ ಇಡ್ಲಿ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಹಗುರವಾಗಿ ಬಂದಿದೆ ಇಡ್ಲಿ. ತಿನ್ನಲಿಕ್ಕೆ ಭಾಳ ಖುಷಿ ಅನಿಸುತ್ತೆ ಮತ್ತು ಚೆನ್ನಾಗಿ ಹೊಟ್ಟೆಯೂ ತುಂಬುತ್ತೆ. ಎಷ್ಟು ವೈಟಾಗಿದೆ ನೋಡಿ ಇಡ್ಲಿ. ಸೊ ಈ ಇಡ್ಲಿನ ಮಾಡುವ ರೀತಿ ಹೇಗೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ. ಬನ್ನಿ, ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ. 1/4 kg ಸಾಬು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಈ ಸಣ್ಣ ಸಾಬು ಅಕ್ಕಿ ನಮ್ಮಲ್ಲಿ ಸಿಗೋದು ಭಾಳ ರೇರ್, ಇಲ್ಲ. ಹೆಚ್ಚಾಗಿ ಇದೇ ಸಾಬು ಅಕ್ಕಿನೇ ನಾವು ಯೂಸ್ ಮಾಡ್ತೀವಿ. ಮತ್ತು ಅದಕ್ಕೆ ಅಷ್ಟೇ ಪ್ರಮಾಣದ ಅಕ್ಕಿ ರವೆ, ಸೊ ಇಡ್ಲಿ ರವೆ ಅಂತೀವಲ್ಲ ಅದು. ಇನ್ನು 2 ಕಪ್ಪು ಮೊಸರು, ದಪ್ಪನೆಯ ಹುಳಿ ಅಲ್ಲದ ಮೊಸರನ್ನು ಬಳಸ್ತೇವೆ. ಆಮೇಲೆ ಹುಳಿ ಆಗೋದಂತೂ ಇದ್ದೇ ಇದೆ. ಎಲ್ಲವನ್ನ ಕಲಸಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಸಿ ರಾತ್ರಿ ಮುಚ್ಚಿಟ್ಬಿಡಬೇಕು. ಬೆಳಗ್ಗೆಗೆ ಒಳ್ಳೆ ಫರ್ಮೆಂಟಾಗಿ ಆ ಕಾಳುಗಳೆಲ್ಲ ಹುಳಿ ಉಪ್ಪನ್ನು ಹೀರ್ಕೊಂಡು ದಪ್ಪಗಾಗಿರುತ್ತೆ. ಬೆಳಗ್ಗೆಗೆ 1 ಚಮಚೆಯಷ್ಟು ಜೀರಿಗೆ, ಒಂದು 4 ಹಸಿಮೆಣಸನ್ನು ಸಣ್ಣಕ್ಕೆ ಕೊಚ್ಕೊಂಡು ಅಂಥದ್ದು. ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ, 1 ಹೋಳಷ್ಟು ನಾನು ಪೂರ್ತಿ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಕ್ಕೆ ತುರಿದಿದ್ರೆ ಡೈರೆಕ್ಟ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕಾದರೆ ಒಂದು ಪಲ್ಸ್ ಮಾಡಿಕೊಂಡ್ರೆ ಸಾಕು. ಕಲಸಿದ್ದು ಸ್ವಲ್ಪ ದಪ್ಪ ಆಗಿದೆ, ಅಂದರೆ ಇನ್ನು ಸ್ವಲ್ಪ ನೀರು ಹಿಡಿತದೆ, ಅಥವಾ ಹಾಲನ್ನು ಹಾಕ್ಕೋಬೋದು. ಒಂದು 4 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ಸೊ ಹುಳಿ ಮತ್ತೆ ಹಾಕ್ಕೊಳ್ಳೋದು ಬೇಡ, ಇಷ್ಟ ಆದರೆ ಸಾಕು. ಅದನ್ನು ಈಗ ಇಡ್ಲಿ ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಎಲ್ಲ ಕಡೆಗೂ ಸವರಿ, ಎಲ್ಲ ಪ್ಲೇಟಿಗೂ ಎಣ್ಣೆ ಒಂದು ಸತಿ ಹಚ್ಚಿಬಿಟ್ಟು ನಂತರ ಇಡ್ಲಿಯನ್ನು ಬೇಯಿಸ್ಕೊಳ್ಳೋದು. ಕುಕ್ಕರ್ ಪಾತ್ರೆಯಲ್ಲಿ 1 ತಂಬಿಗೆ ಅಷ್ಟು ನೀರು ಇಟ್ಕೊಂಡ್ರೆ ಸಾಕಾಗತ್ತೆ. ನಾನು ನೋಡಿ ಈಗ ಸ್ವೀಟ್ ಕಾರ್ನ್ ರೆಡಿ ಇತ್ತು. ನಮ್ಮನೇಲಿ ಎಲ್ಲರಿಗೂ ಸ್ವೀಟ್ ಕಾರ್ನ್ ಖುಷಿ, ಯಾವುದಕ್ಕೆ ಹಾಕಿದ್ರೂ ಖುಷಿಯಿಂದ ತಿಂತಾರೆ. ಸೊ ಇಡ್ಲಿಗೆ ಪ್ಲೇಟಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಮತ್ತು ಉಳಿದದ್ದೆಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ಸೊ ಈ ಯಾವುದೇ ತರಕಾರಿಗಳನ್ನು ನಾವು ಬಳಸ್ಬೋದು, ಹಾಗೇನಿಲ್ಲ. ಈಗ ಎಲ್ಲವನ್ನು ಹಾಕಿ ಕುಕ್ಕರಲ್ಲಿ ವಿಷಲ್ ಇಲ್ಲದೆ ನಾನು ಒಂದು 20 ನಿಮಿಷ ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದು ಬಂದಿದೆ ನೋಡಿ. ಈಗ ಸ್ವಲ್ಪ ತಣಿಸಲು ಓಪನ್ ಇಟ್ಕೊಂಡಿದ್ದೆ. ಈಗ ಒಂದೊಂದನ್ನೇ ತೆಗೆದು ಕೆಳಗಿಟ್ಕೊಂಡ್ರೆ ಸುಲಭವಾಗಿ ಅದನ್ನು ಇಡ್ಲಿನ ತೆಗಿಬೋದು ನೋಡಿ. ಎಷ್ಟು ಸಾಫ್ಟಾಗಿದೆ. ಕೆಳಗೆ ತಣ್ಣಕ್ಕಿದೆಯಾ ನೋಡ್ಕೊಳ್ಳಿ ಪ್ಲೇಟು, ಆವಾಗ ಸುಲಭವಾಗಿ ಎದ್ದು ಬರುತ್ತೆ. ಚಮಚೆಯಿಂದ ನಾವು ನೀಟಾಗಿ ಎಬ್ಬಿಸ್ಕೋಬೋದು. ಎಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದು ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಸ್ವಲ್ಪ ಈ ನಮ್ಮ ಕಾರ್ನ್ಗಿನೆಲ್ಲ ಹಾಕಿದಾಗ ಒಂದು ಸ್ವಲ್ಪ ಅಲ್ಲಲ್ಲೇ ಉಳಿಬೋದು. ಆದರೂ ಟೇಸ್ಟ್ ಮಾತ್ರ ಭಾಳ ಖುಷಿ ಆಗುತ್ತೆ. ಹೇಗಿದೆ ನೋಡಿ ಇಡ್ಲಿ, ಎಷ್ಟು ಸಾಫ್ಟಾಗಿದೆ ಅಲ್ವಾ. ಮಕ್ಕಳಿಗೂ ಖುಷಿ ಆಗುತ್ತೆ, ಹಿರಿಯರಿಗಂತೂ ಭಾಳನೇ ಖುಷಿ ಆಗುತ್ತೆ. ಮತ್ತು ನೀವು ಗಮನಿಸಿರ್ಬೋದು, ದಿಢೀರಾಗಿ ಮಾಡುವ ಇಡ್ಲಿ ಆದರೆ ಆ ಸೋಡಾ ಅದು ಇದು ಅಂತ ಹಾಕ್ಕೊಳ್ಳೋ ಅಂಥದ್ದು. ಇಲ್ಲಿ ಎಂಥದ್ದು ಇಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಮೆತ್ತಗೆ ಇಡ್ಲಿಗಳು ರೆಡಿಯಾಗಿವೆ. ಏನೇ ಅನ್ನಿ, ಇಡ್ಲಿ ಅನ್ನೋದು ಬೆಸ್ಟ್ ಆಹಾರ ಅನ್ಬೋದು, ಬೆಸ್ಟ್ ಬ್ರೇಕ್ಫಾಸ್ಟ್ ಅನ್ಬೋದು. ಆದರೆ ವೆರೈಟಿ ಇಡ್ಲಿಸ್ ಮಾಡಿದಾಗ ನಮಗೆ ಡೈಲಿ ಖುಷಿ ಆಗ್ತದೆ. ಅದಲ್ಲ ಇದು, ಇದಲ್ಲ ಅದು ಅಂಥೇಳಿ. ಸೊ ಯಾವುದೇ ಪೇಷಂಟ್ ಆಗಲಿ, ಎಂಥ ಪ್ರಾಯ ಆದವರೇ ಆಗಲಿ, ಹಾಗೆ ಹಲ್ಲೇ ಇಲ್ಲದೆ ಇದ್ದವರಿಗೂ ಸಹಿತ ಇಡ್ಲಿ ಮಾತ್ರ ಒಳ್ಳೆ ಬ್ರೇಕ್ಫಾಸ್ಟ್. ಅದು ಈ ವೆರೈಟಿ ಇಡ್ಲಿ ಅಂತೂ ಯಾರೂ ಮಾಡ್ಬೋದು. ಬೇಳೆ ನೆನೆಸ್ಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ, ಅಕ್ಕಿ ರುಬ್ಬಬೇಕಾಗಿಲ್ಲ. ಕೇವಲ ಎಲ್ಲವನ್ನು ಮಿಕ್ಸ್ ಮಾಡಿ ಫರ್ಮೆಂಟ್ ಮಾಡೋಕ್ಕಿಟ್ರೆ ಆಯಿತು. ಈ ಇಡ್ಲಿ ಇನ್ನೊಂದು ವಿಶೇಷತೆ ಅಂದರೆ ಉದ್ದಿನಬೇಳೆ ಯೂಸ್ ಮಾಡದೇ ಇರೋದ್ರಿಂದ ನಂಜಲ್ಲ. ಹೀಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.